ಶವದ ಮೇಲಿನ ಬಟ್ಟೆ ನಾವು ಯಾಕೆ ಪರೀಕ್ಷೆ ಮಾಡಬೇಕು? ಆಶ್ಚರ್ಯ ಏನಂದ್ರೆ, ಶವದ ಮೇಲಿನ ಬಟ್ಟೆ ಆ ಪರೀಕ್ಷೆ ಮಾಡಿದಾಗ, ಆ ಯಾವ ಮನುಷ್ಯ ಅಂದ್ರೆ ಈ ಶವ ಪತ್ತೆಯಾಗಿದೆಯಲ್ಲ, ಅವನು ಯಾರು ಅಂತ ಬಟ್ಟೆಯಿಂದ ಕಂಡುಹಿಡಿಬಹುದು. ಎಲ್ಲದಕ್ಕಿಂತ ಅವನು ಯಾವ ಕಾರಣದಿಂದ ಸತ್ತಿದ್ದಾನೆ ಅಂತ ಸುಮಾರು ಕೇಸ್‌ನಲ್ಲಿ ಬರೇ ಶವದ ಬಟ್ಟೆಗಳಿಂದ ನಾವು ಕನ್ಫರ್ಮ್ ಮಾಡಬಹುದು. ಇಲ್ಲವಾದಲ್ಲಿ ಯಾವ ಕಾರಣಗಳಿಂದ ಸತ್ತಿದ್ದಾನೆ ಅಂತನೂ ನಾವು ದ ಪಾಸಿಬಿಲಿಟಿ ಅಂತ ಏನು ಹೇಳ್ತೀವಿ ಅದು ಸಹ ಬರೀ ಬಟ್ಟೆಯಿಂದ ನಾವು ತಿಳ್ಕೋಬಹುದು. ಹೇಗೆ ಅಂತ ನಾನು ತೋರಿಸ್ಲಿಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಶವದ ಮೇಲೆ ಏನ್ ಬಟ್ಟೆ ಇದೆ ನೋಡಿ, ಆ ಬಟ್ಟೆನ ಫಸ್ಟ್ ನಾವು ಎಕ್ಸಾಮಿನ್ ಮಾಡೋದು ಏನಂದ್ರೆ, ಈ ಬಟ್ಟೆ ಯಾವುದು, ಟೆರಿಕಾಟಾ, ಕಾಟನ್ನ, ಇದರ ಸೈಜ್ ಏನು, ಇದರ ಲೇಬಲ್ ಇದೆ ನೋಡಿ. ಆ ಲೇಬಲ್ ಇಂದ ಯಾವ ಕಂಪನಿ ಇಂದ ಖರೀದಿ ಮಾಡಿದಾನೆ, ಇಲ್ಲ ಯಾವ ಟೈಲರ್ ಅದನ್ನ ಹೊಲ್ದಿದ್ದಾನೆ. ಸುಮಾರು ಕೇಸಲ್ಲಿ ನಾವು ಬರೀ ಆ ಟೈಲರ್‌ನ ಹುಡ್ಕೊಂಡು ಹೋಗಿ ಇವನು ಯಾರು ಅಂತ ನಾವು ಪತ್ತೆ ಮಾಡಿದ್ದೇವೆ. ಸೊ, ಅಲ್ಲದೆ ಅವನು ಹಾಕಿರ್ತಕ್ಕಂಥ ಬಟ್ಟೆ ಅವನಿಗೆ ಫಿಟ್ ಆಗ್ತಿದ್ಯಾ? ಇಲ್ಲ ಬೇರೆದ್ದು ತುಂಬಾ ದೊಡ್ಡ ಅಳತೆದು ಹಾಕಿದಾರಾ? ಅಂದ್ರೆ ಸತ್ತ ನಂತರ ಹಾಕಿರ್ತಾರೋ ಇಲ್ವೋ ಅಂತ ಅದ್ರಲ್ಲಿ ಗೊತ್ತಾಗುತ್ತೆ. ಆಮೇಲೆ ಹಾಕಿರ್ತಕ್ಕಂಥ ಬಟ್ಟೆ, ಆ ಬಟ್ಟೆಗೂ ಒಳಗಿರ್ತಕ್ಕಂಥ ಗಾಯಕ್ಕೂ ಹೋಲಿಕೆ ಇದೆಯಾ? ಫಾರ್ ಎಕ್ಸಾಂಪಲ್, ಆ ಬಟ್ಟೆ ಮೇಲೆ ಏನಾದ್ರೂ ಗುಂಡು ಹೊಡೆದಿದ್ರೆ, ಆ ಬಟ್ಟೆ ಮೇಲೆ ಗುಂಡಿನ ಏನು ಡ್ಯಾಮೇಜ್ ಅಂತ ಏನ್ ಹೇಳ್ತೀವಿ, ಇಲ್ಲ ತೂತು ತರ ಏನ್ ಹೇಳ್ತೀವಿ, ಇಲ್ಲ ರಂಧ್ರಗಳೇನ್ ಹೇಳ್ತೀವಿ, ಅದು ಇದೆಯೋ ಇಲ್ವೋ? ಎಷ್ಟು ಗುಂಡು ಹೊಡೆದಿದ್ದಾರೆ ಅಂತ ಆ ರಂಧ್ರಗಳ ಮೇಲೆ ಹೇಳ್ಬೋದು. ಎಷ್ಟು ಗುಂಡು ಒಳಗೆ ಹೋಗಿ ಎಂಟು ಗುಂಡು ಆಚೆ ಬಂದಿದೆ, ಅದು ಆ ಬಟ್ಟೆ ಮೇಲೆ ಆಗಿರ್ತಕ್ಕಂಥ ಡ್ಯಾಮೇಜ್ ಮೇಲೆ ಹೇಳ್ಬೋದು. ಚಾಕು ಹಾಕಿದ್ದಾರೆ, ಇಲ್ಲ ಮಚ್ಚಿನ ಏಟು ಬಿದ್ದಿದೆ ಅಂದ್ರೆ ಆ ಬಟ್ಟೆ ಮೇಲೆ ಬಿದ್ದಿರ್ತಕ್ಕಂಥ ಮಚ್ಚಿನ ಏಟು ಅದು ಕಟ್ಟಿಗೆಯಿಂದ ಹೊಡೆದಿದಾರ, ಮಚ್ಚಿಂದ ಹೊಡೆದಿದಾರ, ಗುಂಡಿಂದ ಹೊಡೆದಿದಾರ, ಚಾಕುವಿಂದ ಹೊಡೆದಿದಾರ, ಯಾವ ತರ ಆಕಾರದ ಚಾಕು, ಬಟ್ಟೆಗಳ ಪರೀಕ್ಷೆ ಮಾಡಿ ನಾವು ಹೇಳಲಿಕ್ಕೆ ಬರ್ತದೆ. ಸೊ ಇದು ಬಟ್ಟೆಗಳ ಮೇಲ್ನೋಟಕ್ಕೆ ಪರೀಕ್ಷೆ ಮಾಡಿದಾಗ ಕಂಡು ಬರತಕ್ಕಂತ ಕೆಲವು ಎವಿಡೆನ್ಸಸ್ಗಳು. ಎರಡನೇದು, ಈ ಬಟ್ಟೆಗಳ ಮೇಲೆ ಸೋ ಕಾಲ್ಡ್ ಟ್ರೇಸ್ ಎವಿಡೆನ್ಸಸ್ ಅಂತ ಹೇಳ್ತೇವೆ, ಮತ್ತೆ ಸ್ಟೇನ್ಸ್ ಅಂತ ಹೇಳ್ತೀವಿ. ಸ್ಟೇನ್ಸ್ ಅಂದ್ರೆ ಏನು? ಕಲೆಗಳು. ಆ ಕಲೆಗಳಲ್ಲಿ ಯಾವುದು ಅಂದ್ರೆ ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು ರಕ್ತದ ಕಲೆಗಳು. ಆ ರಕ್ತದ ಕಲೆಗಳು ಯಾವ ಪ್ರಕಾರದ್ದು, ಎಷ್ಟು ತರಹದ ರಕ್ತ ಕಲೆಗಳು, ಯಾವ ಆಕಾರದ ರಕ್ತ ಕಲೆಗಳು, ಅದ ಆಧಾರದ ಮೇಲೆ ಇವನು ಸತ್ತಾಗ ನೆಲದ ಮೇಲೆ ಬಿದ್ದಾಗ ಸತ್ತಿದಾನ, ಇಲ್ಲ ಕೂತಾಗ ರಕ್ತಸ್ರಾವ ಆಗಿದೆಯೋ, ಇಲ್ಲ ಬೇರೆ ಕಡೆಯಿಂದ ರಕ್ತ ಅವನ ಮೇಲೆ ಚೆಲ್ಲಿದೆಯೋ, ಇದು ಅವನ ರಕ್ತನೋ ಇಲ್ಲ ಬೇರೆಯವ್ರ ರಕ್ತನೋ, ಇದೆಲ್ಲ ರಕ್ತದ ಕಲೆ ಪರೀಕ್ಷೆ ಮಾಡಿದಾಗ ಗೊತ್ತಾಗತ್ತೆ. ವೀರ್ಯಾಣುವಿನ ಇರ್ತಕ್ಕಂಥ ಕಲೆಗಳು, ವೀರ್ಯಾಣುವಿಂದ ಇದರಲ್ಲಿ ಒಂದು ಲೈಂಗಿಕ ದೌರ್ಜನ್ಯ ನಡೆದಿದೆಯೋ ಇಲ್ವೋ ಅದನ್ನು ಸಹ ಗೊತ್ತಾಗತ್ತೆ. ಉಗುಳಿನ ಕಲೆಗಳು. ಸೊ ಅದರಿಂದ ಆ ಉಗುಳಿಂದ ಬರ್ತಕ್ಕಂಥದ್ದು ಅದನ್ನ ನಾವು ಸ್ಮಿಯರ್ ತೆಕೊಂಡು ಅದರಿಂದ ಡಿಎನ್ಎ ಪರೀಕ್ಷೆ ಮಾಡ್ತೀವಿ. ರಕ್ತದಿಂದನೂ ಪರೀಕ್ಷೆ ಮಾಡ್ತೀವಿ, ವೀರ್ಯಾಣುದಿಂದನೂ ಡಿಎನ್ಎ ಪರೀಕ್ಷೆ ಮಾಡ್ತೀವಿ, ಉಗುಳದಿಂದನೂ ಆ ಡಿಎನ್ಎ ಪರೀಕ್ಷೆ ಮಾಡ್ತೀವಿ. ಸೊ ಇದು ಸ್ಟೇನ್ಸ್, ಇದಕ್ಕೆ ನಾವು ಹೇಳ್ತೀವಿ ಬಯಾಲಜಿಕಲ್ ಸ್ಟೇನ್ಸ್ ಅಂತ. ಮೂರನೇದು ಟ್ರೇಸ್ ಎವಿಡೆನ್ಸಸ್ ಅಂತ ನಾನು ಹೇಳ್ತಿದ್ದೆ. ಈ ಟ್ರೇಸ್ ಎವಿಡೆನ್ಸಸ್ ಅಂದ್ರೆ ಶವ ಯಾವ ಜಾಗದಲ್ಲಿ ಸತ್ತಿದಾನೆ, ಆ ಜಾಗದಿಂದ ಬೇರೆ ಜಾಗಕ್ಕೆ ಶವನ ತಕೊಂಡು ಹೋಗಿದಾರ, ಆ ಜಾಗದಿಂದ ಇನ್ನೊಂದು ಜಾಗಕ್ಕೆ ತಕೊಂಡು ಹೋಗಿದಾರ. ಅಂದ್ರೆ ಯಾವ ಜಾಗಕ್ಕೆ ಆ ಬಾಡಿ ಎಲ್ಲಿ ಬಂದು ಆ ನೆಲದಕ್ಕೋ ಇಲ್ಲ ಒಂದು ಬಸ್ಸಿಗೋ ಇಲ್ಲ ಒಂದು ಕಾರ್ನಲ್ಲಿ ಏನಾದ್ರೂ ಶವ ಸಾಕ್ಸಿದ್ರೆ, ಆ ಕಾರ್ನಲ್ಲಿ ಇರ್ತಕ್ಕಂಥ ಫೈಬರ್ಸು ಇಲ್ಲ ಅದರಲ್ಲಿ ಇರ್ತಕ್ಕಂಥ ಮೆಟೀರಿಯಲ್ಸು ಬಟ್ಟೆ ಮೇಲೆ ತಗಲಿರುತ್ತೆ. ಆ ಬಟ್ಟೆಗಳೆಲ್ಲ ಏನ್ ಆ ಫೈಬರ್ಸ್ ತೆಗ್ದಿರುತ್ತೆ, ಅದರಿಂದ ಯಾವ ಕಾರಲ್ಲಿ ಇರ್ತಕ್ಕಂಥ ಫೈಬರ್ಸ್ ಕಂಪೇರ್ ಮಾಡಿ ಇದೇ ಕಾರಲ್ಲಿ ತಕೊಂಡು ಹೋಗಿದ್ದಾರೆ ಅಂತ ಹೇಳಲಿಕ್ಕೆ ಬರ್ತದೆ. ಎಲ್ಲದಕ್ಕಿಂತ ಫಾರ್ ಎಕ್ಸಾಂಪಲ್, ಈಗ ದರ್ಶನ್ ಅವ್ರ ಕೇಸಲ್ಲಿ ಒಂದು ಶೆಡ್ ಅಲ್ಲಿ ಸಾಯಿಸಿದ್ದಾರೆ ಅಂತ ಹೇಳ್ತಾರೆ. ಆ ಶೆಡ್ ಅಲ್ಲಿ ಇರ್ತಕ್ಕಂಥ ಪಾಸಿಬಿಲಿಟಿ ಗ್ರೀಸ್ ಸ್ಟೇನ್ಸು, ಆಯಿಲ್ ಸ್ಟೇನ್ಸು, ಪೆಟ್ರೋಲ್ ಸ್ಟೇನ್ಸು, ಡೀಸೆಲ್ ಸ್ಟೇನ್ಸು, ಇಲ್ಲ ಅಲ್ಲಿರ್ತಕ್ಕಂಥ ಮಣ್ಣಿನ ಪ್ರಕಾರ, ಅಲ್ಲಿರ್ತಕ್ಕಂಥ ಹುಲ್ಲಿನ ಏನಂತಾರೆ ಪ್ರಿಂಟ್ಸು, ಇದೆಲ್ಲ ಬಟ್ಟೆ ಮೇಲೆ ಇರ್ತದೆ. ಇದನ್ನ ನಾವು ಶೇಖರಣೆ ಮಾಡಿ ಮತ್ತೆ ಅಲ್ಲಿರ್ತದ ಕೂದಲುಗಳು, ಯಾರು ಆಪಾದಿರ್ತಾರೆ ಅವ್ರ ಕೂದಲುಗಳು, ಸತ್ತಿದನ ಆ ವ್ಯಕ್ತಿಯ ಕೂದಲುಗಳು, ಸೊ ಅದೆಲ್ಲ ಬಟ್ಟೆಗಳ ಮೇಲೆ ಇರ್ತದೆ. ಅದನ್ನ ಶೇಖರಣೆ ಮಾಡಿ ಯಾವ ಜಾಗ ನಮಗೆ ಒಂದು 100 ಕಿಲೋಮೀಟರ್ ದೂರದಲ್ಲಿ ನಮಗೆ ಹೆಣ ಸಿಕ್ಕಿದ್ರು ಸಹ, ಶವ ಸಿಕ್ಕಿದ್ರು ಸಹ, ಆ ಜಾಗದಲ್ಲಿ ಆ ಬಟ್ಟೆಗಳ ಇರ್ತಕ್ಕಂಥ ಟ್ರೇಡ್ಸ್ ಎವಿಡೆನ್ಸ್ ಆಧಾರದ ಮೇಲೆ ಯಾವ ಜಾಗದಲ್ಲಿ ಈ ಅಪರಾಧ ನಡೆದಿದೆ ಅಂತ ನಾವು
ಕಂಡುಹಿಡಿತೇವೆ. ಸೊ ದಿಸ್ ಇಸ್ ಕಾಲ್ಡ್ ಟ್ರೇಸ್ ಎವಿಡೆನ್ಸಸ್. ಮತ್ತೆ ಆ ಕೂದಲು ಏನ್ ಸಿಗುತ್ತೆ, ಆ ಕೂದಲಲ್ಲಿ ಇರ್ತಕ್ಕಂಥ DNA ಎಕ್ಸ್ಟ್ರಾಕ್ಟ್ ಮಾಡಿ ಇದು ಸತ್ತಿರೋ ವ್ಯಕ್ತಿಗೆ ಸಂಬಂಧಪಟ್ಟಿದ್ದ ಕೂದಲು ಇಲ್ಲ ಆಪಾದಿತರಿಗೆ ಸಂಬಂಧಪಟ್ಟಿದ್ದ ಕೂದಲು ಅಂತ ಅದನ್ನು ಸಹ ನಾವು ಕಂಡುಹಿಡಿತೇವೆ. ಎಲ್ಲದಕ್ಕಿಂತ ಬರೇ ಬಟ್ಟೆ ಸಿಕ್ಕಿದೆ ಅಂತ ಅನ್ಕೊಳ್ಳೋಣ. ಆ ಬಟ್ಟೆ ಸಿಕ್ಕಿದ್ರೆ ಆ ಬಟ್ಟೆನಲ್ಲಿ ನಾವು ಮನುಷ್ಯನ ಈ ಬೆವರು ಇಲ್ಲ ಅವನ ಬಾಡಿ ಮೇಲೆ ಅಂಟುಕೊಂಡಿರ್ತಕ್ಕಂಥ ಆ ಬಟ್ಟೆಗಳಿಂದ ಒಳಗಿರ್ತಕ್ಕಂಥದ್ದು ಕೆಲವು ಕಣಗಳು ಆ ಬಟ್ಟೆಗೆ ಅಂಟ್ಕೊಂಡಿರುತ್ತೆ. ಆ ಕಣಗಳನ್ನ ತೆಕೊಂಡು DNA ಅನ್ನ ತೆಕೊಂಡು ಈ ಬಟ್ಟೆ ಯಾರಿಗೆ ಸಂಬಂಧಪಟ್ಟಿತ್ತು, ಬರೇ ಬಟ್ಟೆ ಶವ ಸಿಕ್ಕಿದ್ರೂ ಪರವಾಗಿಲ್ಲ, ಬರೇ ಬಟ್ಟೆ ಆಧಾರದ ಮೇಲೆ ಇದು ಯಾರಿಗೆ ಸಂಬಂಧಪಟ್ಟಿದ್ದು ಅಂತ ನಾವು ಕಂಡುಹಿಡಿಯಬೇಕು. ಸೊ ನನಗನ್ಸುತ್ತೆ ಈ ವಿಡಿಯೋದಲ್ಲಿ ನಿಮಗೆ ಈಗ ಗೊತ್ತಾಗಿರ್ಬೋದು ಶವದ ಮೇಲಿನ ಬಟ್ಟೆಗಳ ಒಂದು ಎಷ್ಟು ಪರಿಣಾಮಕಾರಿಯಾಗಿ ಎಸ್ಪೆಷಲಿ ತನಿಖೆನಲ್ಲಿ ನಮಗೆ ಸಹಾಯ ಮಾಡುತ್ತೆ ಅಂತ. ಉದಾಹರಣೆಗೆ ನೋಡಿ, ಈ ವಿಡಿಯೋದಲ್ಲಿ ನೀವೇನ್ ನೋಡ್ತಾ ಇದ್ದೀರಿ, ಈ ಫೋಟೋಗ್ರಾಫ್ ಅಲ್ಲಿ ಇದು ದರ್ಶನ್ ಅವರ ಕೇಸ್ನಲ್ಲಿ ಸಂಬಂಧಪಟ್ಟದ್ದು. ನೋಡಿ ಬಟ್ಟೆ ಎಷ್ಟು ಹೊಸದಾಗಿ ಕಾಣಿಸುತ್ತೆ, ಟಿ ಶರ್ಟು ಸಹ ಅಂಡರ್ವೇರ್ ಸಹ. ಆದರೆ ಅದೇ ಬಟ್ಟೆ ತೆಗೆದು ನೋಡಿದಾಗ ನೋಡಿ ಅದರೊಳಗೆ ಇರ್ತಕ್ಕಂಥ ಗಾಯ. ಅಂದ್ರೆ ಬಟ್ಟೆಗೆ ಯಾವುದೇ ರೀತಿನಲ್ಲಿ ಡ್ಯಾಮೇಜ್ ಆಗಿಲ್ಲ, ಆದ್ರೆ ಮೈನಲ್ಲಿ ಇಷ್ಟು ಡ್ಯಾಮೇಜ್. ಅಂದ್ರೆ 3-4 ಪ್ರಕಾರ ಕೋಲಲ್ಲಿ ಹೊಡೆದಿರೋದು ಇದೆ, ಬೆಲ್ಟ್ ಅಲ್ಲಿ ಹೊಡೆದಿರೋದು ಇದೆ, ಕಾಲಲ್ಲಿ ಹೊಡೆದಿರೋದು ಇದೆ, ಎಲೆಕ್ಟ್ರಿಕ್ ಇದ್ನಲ್ಲಿ ಸುಟ್ಟಿರೋದು ಇದೆ. ಬಟ್ ಬಟ್ಟೆ ಯಾವುದು ಡ್ಯಾಮೇಜ್ ಆಗಿಲ್ಲ. ಇದರ ಅರ್ಥ ಇಷ್ಟೇ, ಅವರು ಈ ಒಳಗಿರ್ತಕ್ಕಂಥ ಗಾಯಗಳು ಗೊತ್ತಾಗದೇ ಇರೋದಕ್ಕೆ ಈ ಬಟ್ಟೆ ಹಾಕಿದ್ದಾರೆ ಅಂತ ಒಂದು ಕನ್ಕ್ಲೂಷನ್ ಮಾಡ್ಬೋದು. ಎರಡನೇದು, ಇದು ಕೊಲೆ ಸಾಧ್ಯತೆನೇ ಜಾಸ್ತಿ ಇದೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಮೂರನೇದೇನಂದ್ರೆ ಈ ಕೊಲೆನ ಮರೆಮಾಚಲಿಕ್ಕೆ ಅದನ್ನ ಈ ರೀತಿ ಮಾಡಿದ್ದಾರೆ ಅಂತ ನಾವು ಕನ್ಕ್ಲೂಡ್ ಮಾಡ್ಬೋದು. ಸೊ ನಾಲ್ಕನೇದು ಏನಂದ್ರೆ ಈ ಬಟ್ಟೆ ಎಲ್ಲಿಂದ ತಂದಿದ್ದಾರೆ, ಇದಕ್ಕೆ ಯಾರಾದ್ರೂ ಸಂಬಂಧಪಟ್ಟಿದ್ರೆ ಅವರು ಆಪಾದಿತರಾಗ್ತಾರೆ. ಇಲ್ಲ ಯಾವ್ದಾರ ಅಂಗಡಿಯಿಂದ ತಂದಿದ್ರೆ ಇದು ಯಾರು ಕೊಂಡ್ಕೊಂಡ್ರು ಅಂತ ಅವ್ರನ್ನ ಟ್ರೇಸ್ ಮಾಡಿ ಅವರು ಇದನ್ನ ಅಪರಾಧಕ್ಕೆ ಯಾರು ಸಂಬಂಧಪಟ್ಟವ್ರನ್ನ ನಾವು ಹುಡುಕಿ ಅವ್ರನ್ನ ಅರೆಸ್ಟ್ ಮಾಡಬಹುದು. ಸೊ ಇದು ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಬಟ್ಟೆಗಳಿಂದ ಯಾವ ರೀತಿ ತನಿಖೆ ಮಾಡ್ತೇವೆ, ಏನೇನ್ ನೋಡ್ತೇವೆ ಬಟ್ಟೆಗಳ ಮೇಲೆ ಅಂತ ತಿಳಿಸ್ಕೊಡ್ಲಿಕ್ಕೆ ನಾನು ಮಾಡ್ತಿದ್ದೀನಿ. ಥ್ಯಾಂಕ್ ಯು.